ಜಾಂಬವಂತ ತ್ರಿವಿಕ್ರಮನ ಗಾಥೆಯನ್ನು ಎಲ್ಲ ಕಡೆಗೆ ಡಂಗರ ಸಾರಿ ಹೇಳ್ತಾ ಹೋದ. ಆವಾಗಲೇ ಅವನಿಗೆ ಕಾಲಿಗೆ ಬಡಿದು 90 ಯೋಜನ ಮಾತ್ರ ಹಾರ್ತೇನೆ, 100 ಯೋಜನ ಹಾರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ. ದೇಹಲೀಶಸ್ಯ ಪ್ರಸಾದ ಯಸ್ಮಿನ್ ಸಹ ದೇಹಲೀಶ ಪ್ರಸಾದ ಅಂದರೆ ಜಾಂಬವಂತ. ದೇಹಲೀಶ ಪ್ರಸಾದಸ್ಯ ಇನಃ, ಆ ಜಾಂಬವಂತನ ಸ್ವಾಮಿ ಅಂದರೆ ರಾಮ. ದೇಹಲೀಶ ಪ್ರಸಾದೇನಃ ಏವ ಇನಃ ಯಶಾಂತೆ ದೇಹಲೀಶ ಪ್ರಸಾದೇನಃ. ರಾಮೋಪಾಸಕರವರು, ರಾಮ ವಿಠಲ. ನಾನು ಹೇಳೋದು ನಿನ್ನೆವರು ಜಾಂಬವಂತನ ವಿಷಯ ಹೇಳಿದರು. ಅದು ಯಾಕೆ ಹೇಳಿದ್ರೆ ನಾನು ಜಾಂಬವಂತ. ಈಗ ಈಗ ಎಲ್ಲ ನಮ್ಮ ಕಾರ್ಯ ಮುಕ್ತಾಯ ಘಟ್ಟಕ್ಕೆ ಬರ್ತಾ ಇದೆ. ಅದೇ ಪುರಾತ್ವಹಂ ಷಣ್ಣವತಿ ಪ್ಲೋಸ್ಮಿ. ಈಗ ತಮ್ಮ ಜೀರಿನ ಬಸ್ತ ಸದೃಶ ಅಂತ ಆಗಿಬಿಟ್ಟಿದ್ದೇನೆ. ದೆಹಲಿಯಿಂದ ಬಂದಿದ್ದಾರೆ ಅಂತ ಆ ಶಬ್ದದ ಪ್ರಾಸ ಕೊಡಿಸುವುದಕ್ಕೆ ಜಾಂಬವಂತನನ್ನು ಒಳಗೆ ಸೇರಿಸಿದ್ದು ದೆಹಲೀಶ ಪ್ರಸಾದ ಅಂತ. ಅವರಿಗೆ ಜಾಂಬವಂತರಂತೆ ವಯಸ್ಸಾಗಿದೆ ಅಂತ ಹೇಳುವುದಕ್ಕಲ್ಲ. ಜಾಂಬವಂತ ಯಮಧರ್ಮನ ಅವತಾರ, ಅವರು ಧರ್ಮಮೂರ್ತಿಗಳು ಅನ್ನುವ ದೃಷ್ಟಿಯಿಂದ ಆ ಮಾತನ್ನು ಹೇಳಿದ್ದೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ನಾನು ಜಾಂಬವಂತ ಅದೆಷ್ಟೇ ಹೇಳಿದೆ. ಹನುಮಂತ ನಮ್ಮ ಸತ್ಯಾಗ್ರಹ ಹನುಮಂತ